देवाः भद्रं पश्येमाक्षभिर्यजत्राः चिरैरङ्गैः सुस्तुवागं सत्तनूभिः वशेम देव इदं विदायुः स्वस्ति न इन्द्रो वृद्धश्रवाः स्वस्ति न पूषा विश्ववेदाः स्वस्ति नष्टाक्षो अरिष्टनेमिः ओम शांति शांति शांति. ಥ್ಯಾಂಕ್ ಯು ರವಿಯವರೇ. ಎಲ್ಲ ಮಾಧ್ಯಮ ಮಿತ್ರರೇ, ನನ್ನ ಹೆಸರು ಮಾದೇಶ್ ಬಸವರಾಜ್ ಅಂತ. ನಮ್ಮ ಅಕ್ಕ ಸಂಸ್ಥೆಯ ಕಾರ್ಯದರ್ಶಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ, ಈ ವರ್ಷ ನಮ್ಮ 12ನೇ ವಿಶ್ವ ಕನ್ನಡ ಸಮ್ಮೇಳನ ಭಾಳ ವಿಜೃಂಭಣೆಯಿಂದ ತುಂಬ ಸಂತೋಷದಿಂದ ನಡೆಸೋವಂಥ ಒಂದು ಯೋಜನೆಯನ್ನು ಮಾಡಿಕೊಂಡಿದ್ದೀವಿ. ಇದರ ಬಗ್ಗೆ ಇವತ್ತು ಅದರ ಕಾರ್ಯಸೂಚಿಗಳು, ನಮ್ಮ ಪ್ಲ್ಯಾನಿಂಗ್ ಏನಿದೆ ಅದರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರ ಬಗ್ಗೆ ನಮ್ಮ ಅಧ್ಯಕ್ಷರು ಮೊದಲನೇ ಬಗ್ಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು, ನಮ್ಮ ಅಕ್ಕ ಸಂಸ್ಥೆ ಬಗ್ಗೆ ಒಂದೆರಡು ಮಾತುಗಳು, ಆನಂತರ ನಾವು ಏನು ಮಾಡ್ತಾ ಇದ್ದೀವಿ ಈ ವರ್ಷ ಅನ್ನೋದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳೋದ್ರ ಮುಖಾಂತರ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಎಲ್ರಿಗೂ, ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ನಮ್ಮ ಅಕ್ಕ ಬಳಗದ ಎಲ್ಲ ಸ್ನೇಹಿತರಿಗೂ ಇವು 12ನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದ ಈ ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಈ 12ನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ಸಿದ್ಧತೆಗಳು ಹೇಗೆ ನಡೀತಾ ಇದೆ, ಯಾರ್ಯಾರು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ, ಮತ್ತು ನಮ್ಮ ಮೂವಿ ಲ್ಯಾಂಡಿಂದ ಬರ್ತಾ ಇರುವಂಥವರು ಸಾಹಿತಿಗಳು, ಕವಿಗಳು, ಮತ್ತು ಯಾವ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದನ್ನು ನಿಮ್ಮ ಮೂಲಕ ಕರ್ನಾಟಕದ ಜನತೆಗೆ ಅದನ್ನು ತಿಳಿಸುವ ಒಂದು ಪ್ರಯತ್ನವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಒಂದು ಕಿರು ಪರಿಚಯ ಅಕ್ಕ. ಅದಕ್ಕೆ ಮೊದಲು ನಮ್ಮ ವೇದಿಕೆಯಲ್ಲಿರುವಂಥ ನಮ್ಮ ಸಹಪಾಠಿಗಳನ್ನ ನಾನು ಪರಿಚಯ ಮಾಡಿಕೊಡ್ತೀನಿ. ಮೊದಲಿಗೆ ಮಾದೇಶ್ ಬಸವರಾಜರವರು, ಇವರು ಅಕ್ಕ ಸೆಕ್ರೆಟರಿ. ನಮ್ಮ ಡಾಕ್ಟರ್ ನವೀನ್ ಕೃಷ್ಣ ಅವರು, ಇವರು 12ನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದ ಸಂಚಾಲಕರು. ಮತ್ತು ಶ್ರೀಮತಿ ಯಮುನಾ ನಾಗರಾಜ್ ಅವರು ನಮ್ಮ BOD ಮತ್ತು ಫ್ಯಾಷನ್ ಶೋ ಚೇರ್ ಕೂಡ ಆಗಿದ್ದಾರೆ. ಒಂದು ಕಿರು ಪರಿಚಯ ನಮ್ಮ ಅಕ್ಕ ಸಂಸ್ಥೆಯ ಬಗ್ಗೆ ಮತ್ತು ವಿಶ್ವ ಕನ್ನಡ ಸಮ್ಮೇಳನ ಹೇಗೆ ನಡೀತು ಅಂತ. ಐ ಟೇಕ್ ಎ ಶಾರ್ಟ್ ಟೈಮ್. ಸುಮಾರು 25 ವರ್ಷಗಳ ಹಿಂದೆ ನಮ್ಮ ಹಿರಿಯರಾದ ಅಮರನಾಥ್ ಗೌಡರು ಮತ್ತು ಡಾಕ್ಟರ್ ವಿಶ್ವಾಮಿತ್ರ ಮತ್ತು ಇನ್ನು ಅನೇಕ ಕನ್ನಡ ಪರ ಆಸಕ್ತಿ ಉಳ್ಳವರು 25 ವರ್ಷಗಳ ಹಿಂದೆ ಈ ಅಕ್ಕ ಸಂಸ್ಥೆಯನ್ನು ಹುಟ್ಟಾಕಿದ್ರು. ಇಲ್ಲಿಗೆ 25 ವರ್ಷಗಳು ತುಂಬಿದೆ ಅಕ್ಕ ಸಂಸ್ಥೆಗೆ. 2 ವರ್ಷಗಳಿಗೊಮ್ಮೆ ಕನ್ವೆನ್ಷನ್ ಅಂದರೆ ವಿಶ್ವ ಕನ್ನಡ ಸಮ್ಮೇಳನ ನಡೆಸ್ಕೊಳ್ತಾ ಬಂದಿದೆ. ಮೊದಲನೆಯ ವಿಶ್ವ ಕನ್ನಡ ಸಮ್ಮೇಳನ ನಡೆದಿದ್ದು 2000 ಇಸವಿ ಹ್ಯೂಸ್ಟನ್ ನಗರದಲ್ಲಿ. ಅದಾದಮೇಲೆ ಪ್ರತಿ 2 ವರ್ಷಕ್ಕೊಮ್ಮೆ ಕನ್ವೆನ್ಷನ್ನ ನಾವು ನಡೆಸ್ಕೊಳ್ತಾ ಬಂದಿದ್ವಿ. ಇದು 12ನೇ ವಿಶ್ವ ಕನ್ನಡ ಸಮ್ಮೇಳನ. ನಾವು ಲಾಸ್ಟ್ ವಿಶ್ವ ಕನ್ನಡ ಸಮ್ಮೇಳನ ಅಂತ ಮಾಡಿದ್ದು ಡ್ಯಾಲಸ್ ನಗರದಲ್ಲಿ 2018ರಲ್ಲಿ. ಅದಾದ ಮೇಲೆ ಪ್ಯಾಂಡಮಿಕ್ ಬಂದಿದ್ದರಿಂದ ನಾವು ವಿಶ್ವ ಕನ್ನಡ ಸಮ್ಮೇಳನವನ್ನು ಮಾಡೋಕ್ಕಾಗಿಲ್ಲ. 6 ವರ್ಷಗಳ ನಂತರ ನಾವು ಈ ಸಮ್ಮೇಳನವನ್ನು ಮತ್ತೆ ಮಾಡ್ತಾ ಇದ್ದೀವಿ. ಇದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಯಾಕಂದರೆ ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾವು ಎಲ್ಲ ತಯಾರಿಗಳನ್ನ ನಡೆಸ್ಕೊಳ್ತಾ ಬಂದಿದ್ದೀವಿ. ಅದರ ಡೀಟೇಲ್ಸ್ನ ನಮ್ಮ ಕಾರ್ಯದರ್ಶಿ ಮತ್ತು ನವೀನ್ ಕೃಷ್ಣ ಮತ್ತು ಯಮುನಾ ಅವರು ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸ್ಕೊಡ್ತಾರೆ. ನಮ್ಮ ಅಧ್ಯಕ್ಷರು ಹೇಳಿದಾಗೆ ಇದು 12ನೇ ವಿಶ್ವ ಕನ್ನಡ ಸಮ್ಮೇಳನ, ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ. ಇದು ಆಗಸ್ಟ್ 30, 31 ಮತ್ತು ಸೆಪ್ಟೆಂಬರ್ 1ರಂದು ವರ್ಜೀನಿಯಾ ಅನ್ನೋ ಒಂದು ರಾಜ್ಯ ಅಮೆರಿಕಾದಲ್ಲಿ, ಅದರ ಕ್ಯಾಪಿಟಲ್ ಸಿಟಿ ಆದಂಥ ರಿಚ್ಮಂಡ್ ನಗರದಲ್ಲಿ ಗ್ರೇಟರ್ ರಿಚ್ಮಂಡ್ ಕನ್ವೆನ್ಷನ್ ಸೆಂಟರ್ ಅನ್ನೋದು ಸುಮಾರು ಒಂದು 2 ಎಕರೆ ಜಾಗ ಇರ್ತಕ್ಕಂಥ ಒಂದು ಕನ್ವೆನ್ಷನ್ ಸೆಂಟ್ರು. ಅದರಲ್ಲಿ ಸುಮಾರು 7ರಿಂದ 8,000 ಜನ ಕನ್ನಡಿಗರು, ಅದರಲ್ಲೂ ನಾನ್ ರೆಸಿಡೆನ್ಷಿಯಲ್ ಕನ್ನಡಿಗರನ್ನ ಸೇರಿಸುವಂಥ ಒಂದು ಪ್ರಯತ್ನ. ಅಲ್ಲಿಗೆ ವಿಶ್ವದಾದ್ಯಂತ ಬರ್ತಾರೆ ಜನ. ನಮ್ಮ
ಅಮೇರಿಕಾದಿಂದ, ಅದರಲ್ಲೂ 50 ಕನ್ನಡ ನಮ್ಮ ರಾಜ್ಯಗಳಿರ್ತಕ್ಕಂಥ ಅಮೇರಿಕಾದಲ್ಲಿ ಎಲ್ಲ ರಾಜ್ಯದಿಂದನೂ ನಮ್ಮ ಕನ್ನಡಿಗರು ಬರ್ತಾರೆ. ನಮ್ಮೊಂದಿಗೆ ಸುಮಾರು 42 ಕನ್ನಡ ಕೂಟಗಳು, ಸ್ಥಳೀಯ ಕನ್ನಡ ಕೂಟಗಳು ಕೈ ಜೋಡಿಸಿದ್ದಾವೆ. ಸೊ ಇದು 3 ದಿನ ನಡೆತಕ್ಕಂಥ ಹಬ್ಬದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿರುತ್ತೆ. ನಾವು ಬಹಳ ಬೇರೆ ಬೇರೆಯಾದಂಥ ವೇದಿಕೆಗಳನ್ನ ಇಟ್ಕೊಂಡಿರ್ತೀವಿ. ಮುಖ್ಯವಾಗಿ 2 ಸಭಾಂಗಣಗಳು, ಹಾಗೆ 3 ದಿನವೂ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಊಟ ಅಂತಲೇ ಹೇಳ್ಬೋದು. 3 ದಿನವೂ ಹಬ್ಬದ ಊಟಗಳು. ಹಾಗೆ ಕಾರ್ಯಕ್ರಮಗಳಿಗೆ ಬಂದಾಗ ಇಲ್ಲಿನ ಸ್ಥಳೀಯ ಪ್ರತಿಭೆಗಳು, ಅಂದರೆ ಕರ್ನಾಟಕದ ಸ್ಥಳೀಯ ಪ್ರತಿಭೆಗಳು ಹಾಗೂ ಅಮೇರಿಕದಲ್ಲಿ ಬಂದು ನೆಲೆಸಿ ಅಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನ ಇಬ್ಬರ ಸಮ್ಮಿಲನವನ್ನು ಮಾಡುವಂಥ ಒಂದು ಪ್ರಯತ್ನ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಭಾಳಷ್ಟು ಜನ ಸುಮಾರು 30 ವರ್ಷ 40 ವರ್ಷ ಹಿಂದೆಯೇ ಅಮೇರಿಕಾಗೆ ಹೋಗಿ ಸೆಟ್ಲ್ ಆಗಿದ್ದರು. ಅಲ್ಲಿ ನಮ್ಮ ಕನ್ನಡತನವನ್ನು ಬಿಟ್ಕೊಟ್ಟಿಲ್ಲ ಜನ. ಅವರು ಇವತ್ತು ಕೂಡ ಕನ್ನಡ ಸಂಘಗಳನ್ನ ನಡೆಸ್ಕೊಂಡು ಅವರ ಕಲೆ, ನಮ್ಮ ಸಂಸ್ಕೃತಿ ಪ್ರತಿಯೊಂದಕ್ಕೂ ಮನ್ನಣೆ ಕೊಟ್ಕೊಂಡು ಅಲ್ಲಿ ಕನ್ನಡ ಸಂಘಗಳನ್ನ ನಡೆಸ್ತಾ ಇದ್ದಾರೆ. ಅವರಲ್ಲಿರೋ ಪ್ರತಿಭೆಗಳನ್ನ ವಿಶ್ವಕ್ಕೆ ತೋರಿಸೋದು, ಹಾಗೆ ಇಲ್ಲಿನ ಕರ್ನಾಟಕದಲ್ಲಿರೋ ಕಲಾವಿದರುಗಳ ಪ್ರತಿಭೆಗಳನ್ನ ನಾವು ನಮ್ಮ ಅಮೇರಿಕ ದೇಶಕ್ಕೂ ತೋರಿಸೋದು, ಇವೆರಡರ ಸಂಗಮ ಮಾಡೋದೇ ನಮ್ಮ ಉದ್ದೇಶ. ಇದರ ಜೊತೆಗೆ ಭಾಳಷ್ಟು ನಾವು ಈ ಚಾರಿಟಿ ದತ್ತಿ ಕೆಲಸಗಳನ್ನು ಕೂಡ ಮಾಡ್ತೀವಿ. ಈ ಸಮ್ಮೇಳನದಲ್ಲೂ ಕೂಡ ಭಾಳಷ್ಟು ಚಾರಿಟಿ ಕೆಲಸಗಳನ್ನ ಮಾಡ್ತೀವಿ. ಭಾಳಷ್ಟು ಜನ ದೇಣಿಗೆ ಕೊಡ್ತಾರೆ. ಅದನ್ನು ಯಾವುದಾದ್ರು ಸ್ಕೂಲ್ಗಳಿಗೆ ಅಥವಾ ಆಶ್ರಮಗಳಿಗೆ, ಅನಾಥಾಶ್ರಮಗಳಿಗೆ ದಾನ ಮಾಡೋದು, ನೇತ್ರಾಲಯಗಳಿಗೆ ದಾನ ಮಾಡೋದು, ಇದಕ್ಕೋಸ್ಕರ ಕೂಡ ನಾವಲ್ಲಿ ಈ ಸಮ್ಮೇಳನದಲ್ಲೂ ಮಾಡ್ತೀವಿ. ಹಾಗೆ ಸಮ್ಮೇಳನ ನಂತರ ಕೂಡ ಬೇರೆ ಬೇರೆ ಈ ಚಾರಿಟಿ ವರ್ಕ್ಗಳನ್ನ ಕೂಡ ಮಾಡ್ಕೊಂಬರ್ತೀವಿ. ನಿಮಗೆ ಗೊತ್ತೋ ಗೊತ್ತಿಲ್ವೋ, ನಾವು ಅಕ್ಕ ಸಂಸ್ಥೆಯಿಂದ ಕ್ಯಾನ್ಸರ್ ಫೌಂಡೇಶನ್ಸ್ಗೆ, ಕಿದ್ವಾಯ್ ಕ್ಯಾನ್ಸರ್ ಫೌಂಡೇಶನ್ಸ್ಗೆ 1 ಕೋಟಿ ಡೊನೇಷನ್ ಮಾಡಿ ಒಂದು ಬಸ್ ಕೊಟ್ವಿ. ಹಾಗೆ ಶಂಕರಾಯಿ ಫೌಂಡೇಶನ್ಗೆ ಬಹಳಷ್ಟು ಡೊನೇಷನ್ಸನ್ನು ನಾವು ರೈಸ್ ಮಾಡಿಕೊಟ್ವಿ. ಪ್ಯಾಂಡಮಿಕ್ ಟೈಮ್, ಕರೋನಾ ಟೈಮಲ್ಲಿ ಕಿಟ್ಗಳನ್ನ ಸಪ್ಲೈ ಮಾಡಿದ್ವಿ. ಹಾಗೆ ಮೈಸೂರು ಮೃಗಾಲಯಕ್ಕೆ ತುಂಬ ಸಂಕಷ್ಟ ಸ್ಥಿತಿ ಇತ್ತು ಅಂತ ಕೇಳ್ಕೊಂಡಾಗ ಅದಕ್ಕೂ ಕೂಡ ಪ್ಯಾಂಡಮಿಕ್ ಟೈಮಲ್ಲಿ ನಾವು ಅಲ್ಲಿಂದ ಅಮೇರಿಕಾದಿಂದ ದೇಣಿಗೆಯನ್ನು ಕೊಟ್ಟಿದ್ವಿ. ಹಾಗೆ ಮೋಸ್ಟ್ ರೀಸೆಂಟ್ ಕೊಡಗು ಸ್ಕೂಲ್ನ ಒಂದು ದತ್ತು ತಗೊಂಡು ಅದನ್ನು ರಿನೋವೇಷನ್ಗೋಸ್ಕರ ನಾವು ಭಾಳಷ್ಟು ಅಲ್ಲಿಂದ ಶ್ರಮ ಪಟ್ಟಿದ್ವಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಕ್ಕ ಅನ್ನೋದು ಕೇವಲ ಈ ಒಂದು ಕನ್ವೆನ್ಷನ್ ಮಾಡೋವಂಥದ್ದು ಅಷ್ಟೇ ಉದ್ದೇಶ ಅಲ್ಲ ನಮ್ಮದು. ನಮ್ಮ ಕರ್ನಾಟಕದ ಜನತೆ ಅಥವಾ ನಮ್ಮ ಕರ್ನಾಟಕ ಸಂಕಷ್ಟ ಸ್ಥಿತಿಯಲ್ಲಿದ್ದಾಗ ಕೂಡ ನಾವು ಉದಾರ ಮನಸ್ಸಿನಿಂದ ಅಲ್ಲಿಂದ ಈ ದತ್ತಿ ಕಾರ್ಯಗಳನ್ನ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರ ಭಾಗ, ಅದರ ಜೊತೆಗೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕಲೆ, ಸಾಹಿತ್ಯ, ಇದಕ್ಕೂ ಕೂಡ ಪ್ರೋತ್ಸಾಹ ಕೊಟ್ಕೊಂಡು ಬರ್ತಾ ಇದ್ದೀವಿ. ಇದೆಲ್ಲರ ಸಮ್ಮಿಲನನೇ ಈ ಅಕ್ಕ ಸಮ್ಮೇಳನ. ಅವತ್ತು ನಾವು ಏನು ಮಾಡಿದ್ದೀವಿ, ಏನು ಮಾಡ್ತೀವಿ ಅದನ್ನು ಶೋಕೇಸ್ ಮಾಡೋದು, ಅದನ್ನು ಹಬ್ಬದಂತೆ ಆಚರಿಸೋದು, ಇದೇ ನಮ್ಮ ಮೂಲ ಉದ್ದೇಶ. ಈ ಕಾರ್ಯಕ್ರಮವನ್ನು ಆಗಸ್ಟ್ 30, 31 ಮತ್ತು ಸೆಪ್ಟೆಂಬರ್ 1ರಂದು ಮಾಡ್ತಾ ಇದ್ದೀವಿ. ಇದಕ್ಕೆ ಬಹಳಷ್ಟು ಮುಖ್ಯವಾಗಿ ಬಹಳಷ್ಟು ಜನ ಬೇರೆ ಬೇರೆ ರಂಗದಿಂದ ಬರ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ನೀವು ಹೇಳ್ತೀರಾ, ಸೊ ನಮ್ಮ ಸರ್ಕಾರದ ವತಿಯ ಮುಖ್ಯಸ್ಥರು ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ಚೀಫ್ ಮಿನಿಸ್ಟರ್ ಅವ್ರನ್ನ ಕರೆದಿದ್ದೀವಿ. ಹಾಗೆ ಅವರ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವ್ರನ್ನ ಕರೆದಿದ್ದೀವಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರನ್ನ ಕರೆದಿದ್ದೀವಿ. ಕೃಷಿ ಸಚಿವರನ್ನ ಕರೆದಿದ್ದೀವಿ. ಹಾಗೆ ಹಲವಾರು ಸಚಿವರು ಅವರವರ ಒಂದು ಸಚಿವಾಲಯದ ಒಂದು ಸಾಧನೆಯನ್ನು ಬಿಂಬಿಸಿ ಅಲ್ಲಿಂದ ನಮ್ಮ ಕೈಲಾದಂಥ ಸಹಾಯ ಏನು ಮಾಡಬಹುದು ಆ ರಂಗದಲ್ಲಿ, ಆ ಸಚಿವಾಲಯಗಳಿಗೆ ಅನ್ನೋದನ್ನು ಅಲ್ಲಿ ಬಂದು ಅಲ್ಲಿ ಅಮೇರಿಕಾದಲ್ಲಿ ನೆಲೆಸಿರ್ತಕ್ಕಂಥ ಕನ್ನಡಿಗರಿಗೆ ತೋರಿಸಿದ್ರೆ ಅಲ್ಲಿವರೆಗೂ ಅನುಕೂಲ ಆಗುತ್ತೆ, ಇಲ್ಲಿವರೆಗೂ ಅವರು ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಸ್ಪಿರಿಚುವಲ್ ಲೀಡರ್ಸ್ ಅವ್ರನ್ನ ಕರೆದಿದ್ದೀವಿ. ಸಿನಿಮಾ ರಂಗದಿಂದ ಕರೆದಿದ್ದೀವಿ. ಹಾಗೆ ಇಲ್ಲಿ ನಿಮಗೆಲ್ಲ ಗೊತ್ತು, ಸೆಲೆಬ್ರಿಟಿಗಳನ್ನ ಎಲ್ಲ ಜನಕ್ಕೆ ನೀವೆಲ್ಲ ತಲುಪಿಸಿರ್ತೀರ. ಭಾಳಷ್ಟು ಜನಕ್ಕೆ ಏನೋ ಅವ್ರ ಹೆಸರುಗಳನ್ನ ನೀವೆಲ್ಲ
ಜನಕ್ಕೆ ತಿಳಿಸಿರ್ತೀರ. ಆದರೆ ಈ ಈ ಎಲೆಮರೆ ಕಾಯಿಗಳು ಅಂತ ಏನಂತೀವಿ, ಅಂದರೆ ಈಗ ಬಹಳಷ್ಟು ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಪ್ರತಿಭೆಗಳಿದ್ದಾರೆ, ಆದರೆ ಅವ್ರಿಗೆ ವೇದಿಕೆ ಸಿಕ್ಕಿರೋದಿಲ್ಲ. ಈ ವೇದಿಕೆನ ನಾವು ಅಂಥ ಪ್ರತಿಭೆಗಳನ್ನ ಗುರುತಿಸಿ, ಅಂಥ ಪ್ರತಿಭೆಗಳನ್ನ ಬಹಳಷ್ಟು ಪ್ರತಿಭೆಗಳಿಗೆ ಅಮೇರಿಕಾಗೆ ಕರ್ಕೊಂಡು ಹೋಗಿ ಅವ್ರನ್ನ ಪ್ರದರ್ಶನಗಳು ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಡೊಳ್ಳು ಕುಣಿತ ಇರ್ಬೋದು, ಅಥವಾ ಭಾಳಷ್ಟು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಬಹು ಮುಖ್ಯವಾಗಿ ಜನಪದ ಕಲೆ, ಅದು ಬೇಸ್ ಆಫ್ ಎನಿ ಕಲ್ಚರಲ್ ಪ್ರೋಗ್ರಾಮ್ಸ್. ಸೊ ಮೊದಲಿಂದನೂ ಅಕ್ಕ ಸಂಸ್ಥೆ ಇಲ್ಲಿಯ ಜನಪದ ಕಲಾವಿದರು, ಸ್ಪೆಸಿಫಿಕಲಿ ಹಿಂದುಳಿದ ವರ್ಗ ಮತ್ತು ಹಳ್ಳಿಯಲ್ಲಿ ಇರುವಂಥವ್ರನ್ನ ಅವ್ರನ್ನ ಕರ್ಕೊಂಬಂದು ನಮ್ಮ ಅಲ್ಲಿ ವೇದಿಕೆ ಮೇಲೆ ಅದನ್ನು ಶೋಕೇಸ್ ಮಾಡುವಂಥ ಒಂದು ಕೆಲಸ ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದಾರೆ.